Solve the following system of inequalities graphically. First inequality is 5x plus 4y is less than or equal to 20. The next inequality is x is greater than or equal to 1. And the next one is y is greater than or equal to 2. So already you know that we have solved so many problems of inequalities, system of inequalities. So let us solve similarly. Solution. Let 5x plus 4y is less than or equal to 20. Let it be inequality 1. X is greater than or equal to 1. Let this be inequality 2. And y is greater than or equal to 2. Call this as inequality 3. First of all, we have to draw the line. To draw line. So in order to draw the line, we have to consider the equations. Consider equation corresponding to this first inequality is 5x plus 4y equal to 20, and the equation corresponding to second inequality will be x equal to 1, and of the third inequality will be y equal to 2. X equal to 1 is a straight line which will be parallel to y axis and it will pass through the point 1, 0. Y equal to 2 is a point sorry, y equal to 2 is a point which is a parallel to x-axis and it will pass through the point 0, 2. So x equal to 1, y equal to 2 ಗೆ ಪ್ರಾಬ್ಲಮ್ ಇಲ್ಲ. ಈಗ ನಾವೇನು ಮಾಡಬೇಕು ಅಂದರೆ 5x plus 4y equal to 20 ಈಗ ಪಾಯಿಂಟ್ಸ್ನ ಫೈಂಡ್ ಮಾಡಬೇಕು. ಇನ್ ಆರ್ಡರ್ ಟು ಡ್ರಾ ದ ಲೈನ್ ವಿ ಹ್ಯಾವ್ ಟು ಫೈಂಡ್ ದ ಪಾಯಿಂಟ್ಸ್. ಸೊ x, y, x, y. If x is 0, ಸೊ ಇಲ್ಲಿ 0 ಹಾಕಿದ್ರೆ 5 into 0 is 0, ಸೊ ಈ ಟರ್ಮ್ 0 ಆಯಿತು. 4y equal to 20 ಆಯಿತು. ಸೊ 4y equal to 20 ಆದರೆ 4ನ ಡಿವೈಡ್ ಮಾಡಿ 20 by 4 ಆಗುತ್ತೆ. 4 1s are 4 5s are 20. Therefore y will be 5. So the point will be 0, 5. ಇನ್ನು y equal to 0 ಹಾಕಿದ್ರೆ ಇಲ್ಲಿ ಏನಾದರೂ 0 ಆದರೆ 4 into 0 is 0. ಸೊ ಈ ಟರ್ಮ್ 0 ಆಯಿತು. 5x equal to 20 ಆಯಿತು. ಸೊ 5x equal to 20 ಆದರೆ 5 1s are 5 4s are 20. Therefore x will be equal to 4. Therefore this point will be 4, 0. ಸೊ ಒಂದು ಪಾಯಿಂಟ್ 0, 5, ಇನ್ನೊಂದು ಪಾಯಿಂಟ್ 4, 0. ಈಗೇನು ಮಾಡಿ ಅಂತಂದರೆ ಟು ಫೈಂಡ್ ಸೊಲ್ಯೂಷನ್ ರೀಜನ್ ಅದನ್ನು ಈ ಪಾರ್ಟಲ್ಲಿ ನಾನು ಮಾಡಿಬಿಡ್ತೇನೆ. ಟು ಫೈಂಡ್ ಸೊಲ್ಯೂಷನ್ ರೀಜನ್. Okay, to find solution region. So in order to find the solution region, we have to consider a point which is not on the line. So ಈ ಮೂರು ಲೈನ್ಗಳ ಮೇಲೆ ಇಲ್ಲದೆ ಇರತಕ್ಕಂಥ ಒಂದು ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡ್ತಿದ್ದೀನಿ. ದಟ್ ಈಸ್ ಯೂಶುವಲಿ ವಿ ಕನ್ಸಿಡರ್ ಆರಿಜಿನ್. ಸೊ 0, 0. ಈಗ ಇನ್ಈಕ್ವಾಲಿಟಿ 1 ಯಾವ ರೀತಿ ಚೇಂಜ್ ಆಗುತ್ತೆ ಅಂತಂದ್ರೆ 5 into 0 plus 4 into 0 is less than or equal to 20. That implies 5 into 0 ಅಂದರೆ 0, 4 into 0 ಅಂದರೆ again 0. So 0 plus 0, 0 is less than or equal to 20, which is true. Similarly, inequality 2 ನೋಡಿ, inequality 2 implies x is greater than or equal to 1 ಅಂತ ಇದೆ. x ಅಂದರೆ 0 ತುಂಬಬೇಕು. So 0 is greater than or equal to 1, which is false. It is false. Similarly, inequality 3 ನೋಡಿ, inequality 3 implies 0 is greater than or equal to 2. Again it is false. ಸೊ ಟ್ರೂ ಅಂತ ಬಂದರೆ 0, 0 ಯಾವ ಹಾಫ್ ಪ್ಲೇನ್ ಇರುತ್ತೋ ಅದೇ ಹಾಫ್ ಪ್ಲೇನ್ ಅನ್ನು ಶೇಡ್ ಮಾಡಬೇಕು. ಟ್ರೂ ಅಂತ ಬಂದರೆ, ಸೊ ಟ್ರೂ ಅಂತ ಬಂದರೆ 0, 0 ಯಾವ ಹಾಫ್ ಪ್ಲೇನ್ ಇರುತ್ತೋ ಅದೇ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ಫಾಲ್ಸ್ ಅಂತ ಬಂದರೆ 0, 0 ಯಾವ ಹಾಫ್ ಪ್ಲೇನ್ ಇರುತ್ತೋ ಅದರ ಆಪೋಸಿಟ್ ಹಾಫ್ ಪ್ಲೇನ್ ಅನ್ನ ನಾವು ಶೇಡ್ ಮಾಡಬೇಕು. ಓಕೆ, ಮತ್ತೆ ಆ ಮೂರು ಲೈನ್ನ ಕಾಮನ್ ರೀಜನ್ ಏನಿರುತ್ತಲ್ಲ ಅದನ್ನೇ ನಮಗೆ ಬೇಕಾಗಿರೋಂಥ ಸೊಲ್ಯೂಷನ್ ರೀಜನ್ ಆಗುತ್ತೆ. ಇನ್ನು ಇನ್ಈಕ್ವಾಲಿಟಿಗಳನ್ನು ಅಬ್ಸರ್ವ್ ಮಾಡಿದ್ರೆ ವಿ ಕ್ಯಾನ್ ಸಿ ದಟ್ ಆಲ್ ದ 3 ಇನ್ಈಕ್ವಾಲಿಟೀಸ್ ಆರ್ ಸ್ಲ್ಯಾಕ್ ಇನ್ಈಕ್ವಾಲಿಟೀಸ್. ಅಂದರೆ ಲೆಸ್ ದೆನ್ ಆರ್ ಈಕ್ವಲ್, ಈಕ್ವಲ್ ಅಂತ ಇದೆ. ಇಲ್ಲೂ ನೋಡಿ ಗ್ರೇಟರ್ ದೆನ್ ಆರ್ ಈಕ್ವಲ್, ಗ್ರೇಟರ್ ದೆನ್ ಆರ್ ಈಕ್ವಲ್, ಈಕ್ವಲ್ 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 ಅಂತ ಇರೋದ್ರಿಂದ ವಿ ಹ್ಯಾವ್ ಟು ಡ್ರಾ ಡಾರ್ಕ್ ಲೈನ್. ಓಕೆ, ಸೊ ಮೂರು ಲೈನ್ಗಳು ಡಾರ್ಕ್ ಲೈನ್ ಆಗಿರ್ತವೆ. ಸೊ ಇಷ್ಟನ್ನು ತರ ಇಟ್ಕೊಂಡು ನಾವೇನು ಮಾಡೋಣ ಈಗ ಅಂತಂದರೆ ಲೈನನ್ನು ಡ್ರಾ ಮಾಡೋಣ. ಓಕೆ, ಸೊ ಲೈನ್ ಡ್ರಾ ಮಾಡೋದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಕೋಆರ್ಡಿನೇಟ್ ಸಿಸ್ಟಮನ್ನು ತಗೊಳ್ತೀನಿ. ಕೋಆರ್ಡಿನೇಟ್ ಸಿಸ್ಟಮ್. ಓಕೆ, ಇಲ್ಲಿ ನಮ್ಗೆ ಬೇಕಾಗಿರೋಂಥ ಪಾಯಿಂಟು 0, 5
ಇಲ್ಲಿ 0 ಇದ್ರೆ ಇಲ್ಲಿ 5, ಇಲ್ಲಿಂದ ಪಾಯಿಂಟ್ 0, 5, 4, 0, x4 y0 ಅಂದ್ರೆ ಈ ಪಾಯಿಂಟ್ 4, 0. ಇನ್ನು x equal to 1 ಲೈನ್ ಬೇಕು. x equal to 1 ಅಂದ್ರೆ ಇದೇ ಲೈನ್, y equal to 2 ಅಂತಂದ್ರೆ ಇಲ್ಲಿದೆ. ಓಕೆ, ಸೊ ಇಷ್ಟಿದೆ ಅಂತಂದ್ರೆ ಇದನ್ನ ನಾವು ರೆಡ್ಯೂಸ್ ಮಾಡ್ಕೊಳ್ಬಹುದು ಒಂಚೂರು. ಓಕೆ, ಸೊ ಈ ರೀತಿ ರೆಡ್ಯೂಸ್ ಮಾಡ್ಕೊಳ್ಳೋಣ, ಗ್ರಿಡ್ಸ್ ಇರಲಿ. ಓಕೆ, ಈಗ ನೋಡಿ. ಓಕೆ, ಈಗ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಲೊಕೇಟ್ ದ ಪಾಯಿಂಟ್ಸ್ ಅಂಡ್ ಡ್ರಾ ದ ಲೈನ್. ಫಸ್ಟ್ ಪಾಯಿಂಟ್ ಯಾವುದು ಅಂದ್ರೆ 0, 5, x0 y5 ಅಂದ್ರೆ ದಿಸ್ ಈಸ್ ದ ಪಾಯಿಂಟ್ 0, 5. ಇದು 0, 5. ನೆಕ್ಸ್ಟ್ ಪಾಯಿಂಟ್ ಯಾವುದು 4, 0, x4 y0 ಅಂತಂದ್ರೆ ದಿಸ್ ಈಸ್ ದ ಪಾಯಿಂಟ್ 4, 0. ಈಗ ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋ ತರ ಲೈನ್ ಡ್ರಾ ಮಾಡಬೇಕು. ಆ ಲೈನ್ ಏನಾಗಿರ್ಬೇಕು ಅಂತಂದ್ರೆ ಥಿಕ್ ಲೈನ್ ಆಗಿರ್ಬೇಕು, ಡಾರ್ಕ್ ಲೈನ್ ಆಗಿರ್ಬೇಕು. ಓಕೆ, ಸೊ ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋ ತರ ಒಂದು ಲೈನ್ ನಾನು ಇಲ್ಲಿ ಡ್ರಾ ಮಾಡ್ತಿದ್ದೀನಿ, ಲೈಕ್ ದಿಸ್. ಓಕೆ, ಕಲರ್ ಸ್ವಲ್ಪ ಚೇಂಜ್ ಮಾಡೋಣ ಇದೆ ಅಂತ. ಓಕೆ, this is the line and equation of this line ಅದನ್ನ ನಾನು ಕೆಳಗಡೆ ಬರೀತೀನಿ, ಇಲ್ಲಿ ಬರ್ಬಿಡ್ತೀನಿ. Equation of this line is 5x plus 4y equals to 20. ಇದು equation of the line. Next one, x equal to 1. x equal to 1 ಲೈನ್ ಎಲ್ಲಿದೆ ಅಂತಂದ್ರೆ ಈ ಲೈನ್ x equal to 1 ಅಂತ ಈ ಲೈನ್ ಇದೆಯಲ್ಲ, ಇದು it will be parallel to y axis and pass through the point 1, 0. ಇದು x equal to 1 line. So it will be like this. So x equal to 1. Okay, right. ಈಗ ಇದಕ್ಕೂ ಕೂಡ ಈಕ್ವೇಶನ್ ಬರೆಯೋಣ. Equation of this line is x equal to 1. Similarly, y equal to 2. y equal to 2 ಇಲ್ಲಿದೆ ನೋಡಿ, y axis ಮೇಲೆ ಇರುತ್ತೆ 2 and it will be parallel to x axis. This is the line y equal to 2. Okay, ಈಗ ಲೈನ್ ಡ್ರಾ ಮಾಡಿದ್ದಾಯ್ತು. ನಾವೇನ್ ಮಾಡಬೇಕು ಅಂತಂದ್ರೆ we have to find the solution region. Equation of this line is y equal to 2. Okay, ಈಗ ಸೊಲ್ಯೂಷನ್ ರೀಜನ್ ಫೈಂಡ್ ಮಾಡಬೇಕು. ಫಸ್ಟ್ ಯಾವುದು ಕನ್ಸಿಡರ್ ಮಾಡೋಣ, ಇನ್ಇಕ್ವಾಲಿಟಿ 1 ಅಂದ್ರೆ 5x plus 4y is equal to 0. ಇಲ್ಲಿದೆ ಲೈನ್ 5x plus 4y equal to 20. 5x plus 4y equal to 20. ಈ ಈಕ್ವೇಶನ್ ಈ ಲೈನ್ ತಗೊಂಡಾಗ ನೋಡಿ ಏನಂತ ಬಂದಿದೆ, ಇಲ್ಲಿ ಟ್ರೂ ಅಂತ ಬಂದಿದೆ. ಅಂದ್ರೆ ಈ ಈಕ್ವೇಶನ್ಗೆ 0, 0 ಯಾವ ಪ್ಲೇನ್ ಅಲ್ಲಿ ಬರುತ್ತೆ ಅಂತಂದ್ರೆ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಬರುತ್ತೆ. ಯಾವ ಈಕ್ವೇಶನ್ 5x plus 4y equal to 20 ಈ ಲೈನ್ಗೆ 0, 0 ಆರಿಜಿನ್ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಬರುತ್ತೆ. ಮತ್ತು ಅದು ಟ್ರೂ ಅಂತ ಬಂದಿರೋದ್ರಿಂದ ನಾವು ಲೋವರ್ ಹಾಫ್ ಪ್ಲೇನ್ ನ ಶೇಡ್ ಮಾಡಬೇಕು. ಅಂದ್ರೆ 5x plus 4y ನ ಲೋವರ್ ಹಾಫ್ ಪ್ಲೇನ್ ಕೆಳಗಡೆ ಭಾಗದಲ್ಲಿ ನಾವು ಆಕ್ಚುಲಿ ಶೇಡಿಂಗ್ ಮಾಡಬೇಕು. ಓಕೆ, ಹಾಗಾಗಿ ಈ ಮೇಲ್ಗಡೆ ಪಾರ್ಟ್ ಅಲ್ಲಿ ಯಾವುದೇ ರೀತಿ ಶೇಡಿಂಗ್ ಬರಲ್ಲ, ಒಂದೇದು. ನೆಕ್ಸ್ಟ್ ಒನ್ x is greater than or equal to 1. ಸೆಕೆಂಡ್ ಇನ್ಇಕ್ವಾಲಿಟಿ x is greater than or equal to 1 ಅಥವಾ x equal to 1 ಲೈನ್ ತಗೊಂಡ್ರೆ, x equal to 1 ಲೈನ್ ತಗೊಂಡಾಗ ಇಲ್ಲಿ ಫಾಲ್ಸ್ ಅಂತ ಬಂದಿದೆ. ಫಾಲ್ಸ್ ಅಂತ ಬಂದಿದೆ ಅಂತಂದ್ರೆ 0, 0 ಇರುವಂತ ಆಪೋಸಿಟ್ ಪ್ಲೇನ್ ಶೇಡ್ ಮಾಡಬೇಕು. ನೋಡಿ x equal to 1 ಗೆ 0, 0 ಲೆಫ್ಟ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಆಪೋಸಿಟ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕಂದ್ರೆ ರೈಟ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ಸೊ ಈ ಪಾರ್ಟ್ ಅಲ್ಲಿ ಶೇಡ್ ಮಾಡಬೇಕು ನಾವು. ಹಾಗಾಗಿ ಈ ಲೆಫ್ಟ್ ಹಾಫ್ ಪ್ಲೇನ್ ಅಲ್ಲಿ ಯಾವುದೇ ರೀತಿ ಶೇಡಿಂಗ್ ಬರಲ್ಲ. 5x plus 4y equal to 20 ಮೇಲ್ಗಡೆ ಯಾವುದೇ ರೀತಿ ಶೇಡಿಂಗ್ ಬರಲ್ಲ. ಮತ್ತು x equal to 1 ನ ಲೆಫ್ಟ್ ಪಾರ್ಟ್ ಅಲ್ಲಿ ಯಾವುದೇ ರೀತಿ ಶೇಡಿಂಗ್ ಬರಲ್ಲ. ಓಕೆ, ಈ ಬರಬೇಕಾಗಿರೋದು ಎಲ್ಲಿ ಅಂತಂದ್ರೆ ಈ ಟ್ರಯಾಂಗಲ್ ಅಥವಾ ಈ ಕ್ವಾಡ್ರಿಲ್ಯಾಟರಲ್ ಅಥವಾ ಕೆಳಗಡೆ ಈ ಪಾರ್ಟ್ ಅಲ್ಲಿ ಒಟ್ಟಿನಲ್ಲಿ ನಮ್ಮ ಶೇಡಿಂಗ್ ರೀಜನ್ ಇರುತ್ತೆ. ಓಕೆ, ಈಗ ಇನ್ನೊಂದು ತಗೊಂಡ್ರೆ y is greater than or equal to 2. ಸೊ y is greater than or equal to 2 ಅಂತಂದ್ರೆ y equal to 2 ಲೈನ್ ನ ನೋಡಬೇಕು. y equal to 2 ಲೈನ್ ನ ಕಡೆ ಲೈನ್ ನ ರೆಫರೆನ್ಸ್ ಆಗಿ ತಗೊಂಡ್ರೆ ಈ ಲೈನ್ಗೆ 0, 0 ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಸೊ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಮತ್ತೆ ಇಲ್ಲಿ ಕನ್ಕ್ಲೂಷನ್ ಏನ್ ಬಂದಿದೆ ಅಂತಂದ್ರೆ ಫಾಲ್ಸ್ ಅಂತ ಬಂದಿದೆ. ಫಾಲ್ಸ್ ಅಂತ ಬಂದಿದೆ ಅಂತಂದ್ರೆ ನಾವು ಈ ಲೈನ್ ನ ಆಪೋಸಿಟ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು, ಅಂದ್ರೆ ಅಪ್ಪರ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ಸೊ ಇಲ್ಲಿ ಅಪ್ಪರ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ನೋಡಿ ಆಲ್ರೆಡಿ 5x plus 4y equal to 20 ಸಲುವಾಗಿ ಈ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಯಾವುದೇ ರೀತಿ ಶೇಡಿಂಗ್ ಬರಲ್ಲ. ಹಾಗಾಗಿ ಇಲ್ಲಿ ಅಪ್ಪರ್ ಹಾಫ್ ಪ್ಲೇನ್ ಬರಲ್ಲ. ಇನ್ನು x equal to 1 ಲೆಫ್ಟ್ ಸೈಡ್ ಯಾವುದೇ ರೀತಿ ಶೇಡಿಂಗ್ ಇರಲ್ಲ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಶೇಡಿಂಗ್ ಬರಲ್ಲ.
ಇನ್ನು y ಈಕ್ವಲ್ ಟು 2 ನ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಶೇಡಿಂಗ್ ಇರಲ್ಲ, ಹಾಗಾಗಿ ನಮ್ಮ ಶೇಡೆಡ್ ರೀಜನ್ ಯಾವ್ದಾಗಬೇಕು ಅಂತಂದ್ರೆ ಈ ಟ್ರಯಾಂಗಲ್ ಇದೆಯಲ್ಲ, ಈ ಟ್ರಯಾಂಗಲ್ 3 ಪಾರ್ಟ್ಗೆ ರಿಲೇಟ್ ಆಗಿರುತ್ತೆ. ಹಾಗಾಗಿ we have to shade this triangle. So this is the required region. That is, this is the actual solution region. So idu namak bekagiranta solution region like this. Okay, so this triangle is the required solution region. Okay, next question. 3x plus 4y is less than or equal to 60. X plus 3y is less than or equal to 30. X is greater than or equal to 0. Y is greater than or equal to 0. First of all, let us give the numbers to the inequalities. Let 3x plus 4y less than or equal to 60 be inequality 1, and x plus 3y less than or equal to 30 be inequality 2, and x is greater than or equal to 0 be inequality 3, and y is greater than or equal to 0 be inequality 4. Okay, ಈಗ first step ಏನಂತಂದ್ರೆ in order to draw the line, so to draw a line we have to consider the equations corresponding to the inequalities. So consider first one, 3x plus 4y equal to 60. And the next equation will be x plus 3y equal to 30. And the next equation will be x equal to 0. This will be y equal to 0. X equal to 0, y equal to 0 age problem illa. X equal to 0 means y axis, y equal to 0 means x axis. So ಇಲ್ಲಿ ಏನು ಸಮಸ್ಯೆ ಇಲ್ಲ. ಈಗ 3x plus 4y equal to 60 ಮತ್ತು x plus 3y equal to 30. ಇದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ಪಾಯಿಂಟ್ಸ್ ಅನ್ನು ಫೈಂಡ್ ಮಾಡಬೇಕು in order to draw the line. Okay, so first 3x plus 4y equal to 60 ತಗೊಳ್ತೀನಿ. x, y, x, y. If x is 0, so e 0 ಆದರೆ 3 into 0 is 0, so ಈ term 0 ಆಯಿತು. 4y equal to 60, 4y equal to 60 ಆದರೆ y equal to 60, e 4 ಕೆಳಗಡೆ ಬರುತ್ತೆ, so ಡಿವೈಡ್ ಮಾಡಿದ್ರೆ 4 1s are 4 5s are 20, so y will be equal to 15. so y 15 ಅಂತ ಬಂತು. ಇನ್ನು y ಏನಾದರೂ 0 ಆಯಿತು ಅಂತಂದ್ರೆ if y is 0, 4 into 0 will be 0, so 3x equal to 60, 3x equal to 60 ಆದರೆ 3ನ ಡಿವೈಡ್ ಮಾಡಿದ್ರೆ 60 by 3 ಆಗುತ್ತೆ, 3 1s are 3 2s are, so x ವ್ಯಾಲ್ಯೂ ಏನು ಬರುತ್ತೆ ಅಂತಂದ್ರೆ 20 ಬರುತ್ತೆ. Therefore the first point will be 0, 15 and the next point will be 20, 0. Okay, ಈ ಎರಡು ಪಾಯಿಂಟ್ ಇಂದ ನಾವೇನು ಮಾಡಬಹುದು ಅಂದ್ರೆ 3x plus 4y equal to 60 ಲೈನ್ ಅನ್ನು ಡ್ರಾ ಮಾಡಬಹುದು. Similarly, let us find the points corresponding to x plus 3y equal to 30. Okay, so x, y, x, y. If x is 0, ಈ term 0 ಆಯಿತು, 3y equal to 30. 3y equal to 30 ಆದರೆ y will be equal to 30 by 3. So 3 1s are 3 10s. Therefore, the first point will be 0, 10. Next point, if y is 0, ಈ term 0 ಆಯಿತು ಅಂತಂದ್ರೆ 3 into 0 is 0. So x equal to 30. So x value ಎಷ್ಟು ಬಂತು? 30 ಬಂತು. So next point will be 30, 0. Okay, ಈಗ ನಮಗೆ ಪಾಯಿಂಟ್ಗಳು ಸಿಕ್ತು. ಈ ಪಾಯಿಂಟ್ಗಳನ್ನು ಯೂಸ್ ಮಾಡಿ ನಾವೇನು ಮಾಡ್ಬೋದು, ಲೈನನ್ನು ಡ್ರಾ ಮಾಡ್ಬೋದು. ಇದಕ್ಕೆ ಟೇಬಲ್ ಬೇಕಿದ್ರೆ ನೀವು ಹಾಕೊಳ್ಬೋದು. ಇದಕ್ಕೊಂದು ಸಪ್ರೇಟ್ ಟೇಬಲ್, ಇದಕ್ಕೊಂದು ಸಪ್ರೇಟ್ ಟೇಬಲ್. ನಾನು ಏನಂದರೆ ಬಿಗಿನಿಂಗ್ ವಿಡಿಯೋಗಳಲ್ಲಿ ಆ ರೀತಿ ಟೇಬಲ್ಗಳನ್ನು ಹಾಕಿ ತೋರಿಸಿದ್ದೀನಿ. ಇನ್ ಆರ್ಡರ್ ಟು ಸೇವ್ ದ ಟೈಮ್ ಐ ಆಮ್ ನಾಟ್ ಪುಟಿಂಗ್ ಟೇಬಲ್ಸ್ ಟು ದೀಸ್ ವ್ಯಾಲ್ಯೂಸ್. ಓಕೆ, ಈಗೇನು ಮಾಡಬೇಕು ಅಂತಂದರೆ ಟು ಫೈಂಡ್ ಸೊಲ್ಯೂಷನ್ ರೀಜನ್. ಸೊ ಅದನ್ನು ಈ ಪಾರ್ಟಲ್ಲಿ ಮಾಡ್ತೀನಿ ನಾನು. ಟು ಫೈಂಡ್ ಸೊಲ್ಯೂಷನ್ ರೀಜನ್ ಅಥವಾ ಇಲ್ಲಿ ಮಾಡೋಣ. ಟು ಫೈಂಡ್ ಸೊಲ್ಯೂಷನ್ ರೀಜನ್. ಸೊ ಸೊಲ್ಯೂಷನ್ ರೀಜನ್ ಫೈಂಡ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು, ಒಂದು ಲೈನ್ ಮೇಲೆ ಇಲ್ಲದೆ ಇರ್ತಕ್ಕಂಥ ಒಂದು ಪಾಯಿಂಟನ್ನು ತಗೊಳ್ಬೇಕು. ಇಲ್ಲಿ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ವೈ ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು 0, ಅಥವಾ ಎಕ್ಸ್ ಈಕ್ವಲ್ ಟು 0, ವೈ ಈಕ್ವಲ್ ಟು 0 ಅನ್ನೋ
ಈಕ್ವೇಶನ್ಸ್ ತಗೊಂಡ್ರೆ 0 0 ತಗೊಂಡ್ರೆ ಏನಾಗುತ್ತೆ, ಇಲ್ಲಿ 0 0 ಅನ್ನೋದು ಆ ಲೈನ್ ಮೇಲ್ಗಡೆನೆ ಇರೋದ್ರಿಂದ 0 0 ಬಿಟ್ಟು ಬೇರೆ ಪಾಯಿಂಟ್ ತಗೊಳ್ಳೋಣ. 0 0 ತಗೊಂಡ್ರೆ ಇನ್ಇಕ್ವಾಲಿಟಿ 1ಗೆ ಏನು ಸಮಸ್ಯೆ ಆಗಲ್ಲ, ಇನ್ಇಕ್ವಾಲಿಟಿ 2ಗೆ ಏನು ಸಮಸ್ಯೆ ಆಗಲ್ಲ. ಆದರೆ 3 ಮತ್ತು 4ಗೆ ನಾವು ಸೊಲ್ಯೂಷನ್ ರೀಜನ್ ಫೈಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಕ್ವಶನ್ಗೆ ನಾನು 0 0ನ ಅವಾಯ್ಡ್ ಮಾಡ್ತೀನಿ. ಓಕೆ, ಯಾಕೆ 0 0 ಅವಾಯ್ಡ್ ಮಾಡಬೇಕಂದ್ರೆ 0 0 ಅನ್ನೋದು x=0 ಮತ್ತು y=0ನ ಲೈನ್ ಮೇಲೇನೆ ಬರುತ್ತೆ. ಹಾಗಾಗಿ ಸೊಲ್ಯೂಷನ್ ರೀಜನ್ನ ನಾವು ಚೆಕ್ ಮಾಡೋಕ್ಕಾಗಲ್ಲ. ಈ ಎರಡು ಇನ್ಇಕ್ವಾಲಿಟಿ ಪ್ರಾಬ್ಲಮ್ ಇಲ್ಲ. ಇನ್ಇಕ್ವಾಲಿಟಿ 1 ಇನ್ಇಕ್ವಾಲಿಟಿ 2ಗೆ 0 0 ತಗೋಬಹುದು. ಮತ್ತೆ 1 ಮತ್ತು 2ಗೆ 0 0 ತಗೊಂಡು 3 ಮತ್ತು 4ಗೆ ಮತ್ತೆ ಬೇರೆ ಪಾಯಿಂಟ್ ತಗೋಬೇಕಾಗ್ತದೆ. ಎರಡೆರಡು ರೀತಿ ಎರಡೆರಡು ಕೆಲಸ ಮಾಡೋದು ಬೇಡ ಅಂತೇಳಿ ನಾನೇನು ಮಾಡ್ತೀನಿ ಅಂದರೆ ಒಂದು ಪಾಯಿಂಟ್ ಯಾವ ರೀತಿ ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ಇನ್ಇಕ್ವಾಲಿಟಿ 1 2 3 4 4 ಇನ್ಇಕ್ವಾಲಿಟಿಗೆ ಹೆಲ್ಪ್ ಆಗೋ ಥರ ನಾನು ಏನು ಮಾಡ್ತೀನಿ, ಒಂದು ಪಾಯಿಂಟನ್ನು ಸೆಲೆಕ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನೇನಾದರೂ 1, 2 ತಗೊಂಡೆ ಅಂತ ಅನ್ಕೊಳ್ರಿ. 1, 2 ಕನ್ಸಿಡರ್ ಯಾವ ಪಾಯಿಂಟ್ ಕನ್ಸಿಡರ್ ಮಾಡ್ತೀನಿ, 1, 2 ಕನ್ಸಿಡರ್ ಮಾಡ್ತೀನಿ. ಓಕೆ, ಈಗ ಇನ್ಇಕ್ವಾಲಿಟಿ 1, ಸೊ ಇಂಪ್ಲೈಸ್ ಇನ್ಇಕ್ವಾಲಿಟಿ 1 ಅಲ್ಲಿ x ಪ್ಲೇಸಲ್ಲಿ 1 ಹಾಕಬೇಕು, y ಪ್ಲೇಸಲ್ಲಿ 2 ಹಾಕಬೇಕು. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 60. ಸೊ ದಿಸ್ ಇಂಪ್ಲೈಸ್ 3 1s 3, 4 2s 8. 8 ಪ್ಲಸ್ 3 ಎಷ್ಟಾಯಿತು, 11 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 60, ವಿಚ್ ಈಸ್ ಟ್ರೂ. ಸೊ 1, 2 ಯಾವ ಹಾಫ್ ಪ್ಲೇನ್ ಇರುತ್ತಲ್ಲ ಅದೇ ಹಾಫ್ ಪ್ಲೇನ್ ನಾವು ಶೇಡ್ ಮಾಡಬೇಕು. ಇನ್ನು ಇನ್ಇಕ್ವಾಲಿಟಿ 2 ಬರೋಣ. ಇನ್ಇಕ್ವಾಲಿಟಿ 2 ಇಂಪ್ಲೈಸ್ ಇನ್ಇಕ್ವಾಲಿಟಿ 2 x = 1 ಪ್ಲಸ್ 3 ಇಂಟು y ಅಂದರೆ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 30. ಸೊ ದಟ್ ಇಂಪ್ಲೈಸ್ 3 2s 6, 6 plus 1 7. ಸೊ 7 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 30. ಅಗೇನ್ ಟ್ರೂ. ಸೊ ಇಲ್ಲೂ ಕೂಡ 1, 2 ಯಾವ ಹಾಫ್ ಪ್ಲೇನ್ ಇರುತ್ತೋ ಅದೇ ಹಾಫ್ ಪ್ಲೇನನ್ನು ಶೇಡ್ ಮಾಡಬೇಕು. ಸಿಮಿಲರ್ಲಿ ಇನ್ಇಕ್ವಾಲಿಟಿ 3 ತಗೊಳ್ರಿ. ಇನ್ಇಕ್ವಾಲಿಟಿ 3 ಏನು ಹೇಳುತ್ತೆ, x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಹೇಳುತ್ತೆ. ಸೊ ಇಲ್ಲಿ x ವ್ಯಾಲ್ಯೂ ಏನಿದೆ, 1 ಇದೆ. ಸೊ 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. Here also it is true statement. Similarly, let us consider the fourth inequality, that is y is greater than or equal to 0. y ಅಂತಂದ್ರೆ ಇಲ್ಲೇನಿದೆ 2 ಇದೆ. ಸೊ 2 is greater than or equal to 0. Again true. ಸೊ 4 ಸಿಚುವೇಶನ್ಸ್ ಅಲ್ಲಿ ಟ್ರೂ ಅಂತ ಬಂದಿರೋದ್ರಿಂದ ನಾವು ಈ 1, 2 ಅನ್ನೋದು ಯಾವ ಹಾಫ್ ಪ್ಲೇನ್ ನಲ್ಲಿ ಇರುತ್ತೋ ಅದೇ ಹಾಫ್ ಪ್ಲೇನ್ ಅನ್ನೇ ಇಲ್ಲಿ ಶೇಡ್ ಮಾಡಬೇಕು. ಓಕೆ, ರೈಟ್. ಈಗ ಕೋಆರ್ಡಿನೇಟ್ ಸಿಸ್ಟಮ್ ನ ಕನ್ಸಿಡರ್ ಮಾಡಿ ಓಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಗೆ ಬೇಕಾಗಿರೋಂಥ ವ್ಯಾಲ್ಯೂಸ್ ಎಷ್ಟುವರೆಗೆ ಬೇಕು ಅಂತಂದರೆ 0, 15 ಬೇಕು. ಅಂದರೆ ವೈ ಆಕ್ಸಿಸ್ ಮೇಲೆ 15 ವರೆಗೆ ಬೇಕು, ಎಕ್ಸ್ ಆಕ್ಸಿಸ್ ಮೇಲೆ 20 ವರೆಗೆ ಬೇಕು. ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ 30 ವರೆಗೆ ಬೇಕು. ಹಾಗಾಗಿ ಇಲ್ಲಿ ಸ್ಕೇಲಿಂಗ್ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು. ಸ್ಕೇಲಿಂಗು 1, 2, 3 ಅಂತ ತಗೊಂಡ್ರೆ ಆಗಲ್ಲ. ಅದ್ರ ಬದಲಿಗೆ 2, 4, 6, 8 ಅಂತ ತಗೊಳ್ಳೋಣ. 24 ಇಲ್ಲಿ 30 ಬರುತ್ತಲ್ಲ. ನಮಗಿಲ್ಲಿ 15 ಬೇಕು, ಜೊತೆಗೆ ಇಲ್ಲಿ 20 ಬೇಕು. ಎಕ್ಸ್ ಆಕ್ಸಿಸ್ ಮೇಲೆ 20 ಬೇಕು. ಎಕ್ಸ್ ಆಕ್ಸಿಸ್ ಮೇಲೆ 20, ಇಲ್ಲಿ 30 ಬೇಕು. ಸೊ 30 ಬೇಕು ಅಂದರೆ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಬೋದು. ಇಲ್ಲಿ 15 ಬೇಕು ಅಂತಂದರೆ ವೈ ಆಕ್ಸಿಸ್ ಮೇಲೆ 15 ಬೇಕು. ಓಕೆ, ಎಕ್ಸ್ ಆಕ್ಸಿಸ್ ಮೇಲೆ ಇಲ್ಲಿ 30, ಇಲ್ಲಿ 20. ವೈ ಆಕ್ಸಿಸ್ ಮೇಲೆ 15, 10 ಬೇಕಲ್ಲ. ಓಕೆ, ವೈ ಆಕ್ಸಿಸ್ ಕೂಡ ಒಂದು ಸ್ವಲ್ಪ ಚೇಂಜ್ ಮಾಡೋಣ. ಸ್ಕೇಲಿಂಗ್ ವೈ ಆಕ್ಸಿಸ್ ಮೇಲೆ 2, 4, 6, 8, 10, 15 ಬೇಡ, 5 ಹಾಕಿದರೆ ಎಸ್, ಇಲ್ಲೂ ಕೂಡ 5 ತೊಗೊಂಬೇಡ. ಎಸ್, ಗ್ರಾಫ್ ಭಾಳ ಚಿಕ್ಕದಾಗುತ್ತಾ. 10, 0, 10 ಇಲ್ಲಿ 0, 10, 30, 0 ಇಲ್ಲಿದೆ. ಓಕೆ, ಇನ್ನು 0, 15, 20, 0 ಇಲ್ಲಿದೆ. ಭಾಳ ಚಿಕ್ಕದಾಗುತ್ತೆ ಅನಿಸುತ್ತೆ.
ಓಕೆ, ಈಗ ಲೈನ್ ಡ್ರಾ ಮಾಡಬೇಕು. ಲೈನ್ ಎಲ್ಲ ಲೈನ್ಗಳು ಡಾರ್ಕ್ ಲೈನ್ ಇರ್ತವೆ. ಲೆಸ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ವೈ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಇರೋದ್ರಿಂದ ಎಲ್ಲ ಲೈನ್ಗಳು ಡಾರ್ಕ್ ಲೈನ್ಗಳಾಗಿರ್ತವೆ. ಸೊ ಅದನ್ನು ನೆನ್ಪಿಡಬೇಕು. ಲೈಟ್ ಇಲ್ಲ. Okay, let us look at the points. First point will be 0, 15. x0 y 15 ಅಂದರೆ 14 ಮತ್ತು 16 ನಡುವೆ ಇಲ್ಲಿ 15 ಇರುತ್ತೆ. This is the point 0, 15. 0, 15. Next point 20, 0. x20 y 0. This is the point 20, 0. ಈಗ ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗೋ ತರ ಲೈನ್ ಡ್ರಾ ಮಾಡಬೇಕು. ಇದು ಡಾರ್ಕ್ ಲೈನ್ ಆಗಿರ್ತದೆ. Okay, so let us draw the line. Yes, and let us change the color of the line. Okay, ಅದರ ಈಕ್ವೇಶನ್ ಕೂಡ ಬರ್ಕೊಳ್ಳೋಣ. ಆಮೇಲೆ equation of this line is ಇಲ್ಲಿ ಬರೀತೀವಿ ನೋಡಿ. Equation of this line is 3x plus 4y equal to 60. This is the equation of the line. First line ಆಯಿತು. Next line x, 10, 30, 0. 0, 10, 30, 0. x0 y 10. This is the point 0, 10. 30, 0. ಇಲ್ಲಿ 30, 0 ಇದೆ ನೋಡಿ. This is 30, 0. ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋತ್ರ ಒಂದು ಲೈನ್ ಡ್ರಾ ಮಾಡಬೇಕು. ಅದು ಕೂಡ ಡಾರ್ಕ್ ಲೈನ್ ಆಗಿರ್ತದೆ. Like this. So this line is passing through both the points. Equation of this line is ಇಲ್ಲಿ ಬರೀತೀನಿ ಇದರದ್ದು x plus 3y equal to 30. Next one x equal to 0 ಮತ್ತು y equal to 0. x equal to 0 ಅಂತಂದ್ರೆ y axis. x equal to 0 ಅಂದ್ರೆ ಇದೆ y axis. So y axis. Okay, y equal to 0 ಅಂತಂದ್ರೆ x axis. Okay, ಅದಕ್ಕೂ ಕೂಡ ಈಕ್ವೇಷನ್ಸ್ ಬರ್ಕೊಳ್ಳೋಣ. This is x equal to 0 and this is y equal to 0. Okay, this is 0. Now ಈಗ ನಮ್ಮ ರೆಫರೆನ್ಸ್ ಪಾಯಿಂಟ್ ಯಾವುದಾಗಿತ್ತು ಅಂದರೆ 1, 2. ಸೊಲ್ಯೂಷನ್ ರೀಜನ್ ಫೈಂಡ್ ಮಾಡೋಕ್ಕೆ 1, 2 ತಗೋಬೇಕು. x1 y2 ಅಂತಂದ್ರೆ ಇಲ್ಲಿದೆ ಪಾಯಿಂಟ್. ದಿಸ್ ಈಸ್ ದ ಪಾಯಿಂಟ್ 1, 2. ಯಾಕಂದ್ರೆ 0 ಮತ್ತು 2 ನಡುವೆ ಇಲ್ಲೆಲ್ಲೋ 1 ಇರುತ್ತೆ. ಸೊ 1, 2 ಪಾಯಿಂಟ್ ಇದು. ದಿಸ್ ಈಸ್ 1, 2. ಈಗ ಎಲ್ಲ ಇನ್ಇಕ್ವಾಲಿಟಿಗಳ ಅಥವಾ ಲೈನ್ಗಳಿಗೂ ಕೂಡ ಟ್ರೂ ಅಂತ ಬಂದಿದೆ. ಆಯ್ತಾ, ಈಗ 1 by 1 ನೋಡೋಣ. ಫಸ್ಟ್ ಇನ್ಇಕ್ವಾಲಿಟಿ ಯಾವುದು ಅಂತಂದ್ರೆ ಅಥವಾ ಈಕ್ವೇಶನ್ ಯಾವುದು ಅಂದ್ರೆ 3x plus 4y is equal to 60. 3x plus 4y equal to 60 ಇದರ ಕರೆಸ್ಪಾಂಡಿಂಗ್ ಲೈನ್ ಎಲ್ಲಿದೆ ಅಂದ್ರೆ ಇಲ್ಲಿ 3x plus 4y equal to 60. ಈ ಪಾಯಿಂಟ್ಗೆ ಕನ್ಸಿಡರ್ ಮಾಡಿದ್ರೆ ಈ ಲೈನ್ಗೆ ಕನ್ಸಿಡರ್ ಮಾಡಿದ್ರೆ ಯಾವುದು 1, 2 ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇದೆ ಮತ್ತು ಇಲ್ಲಿ ಟ್ರೂ ಅಂತ ಬಂದಿರೋದ್ರಿಂದ ಲೋವರ್ ಹಾಫ್ ಪ್ಲೇನ್ ಅನ್ನ ಶೇಡ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಶೇಡ್ ದ ಲೋವರ್ ಹಾಫ್ ಪ್ಲೇನ್ ಆಫ್ ದಿಸ್ ಲೈನ್. ಯಾವುದು 3x plus 4y equal to 60. Next line is x plus 3y equal to 30. This is the line x plus 3y equal to 30.
ಇಲ್ಲೂ ಕೂಡ ಟ್ರೂ ಅಂತ ಬಂದಿರೋದ್ರಿಂದ ಈ ಲೈನ್ ನ ಕೆಳಗಡೆ 1,2 ಇರೋದ್ರಿಂದ ಇಲ್ಲೂ ಕೂಡ ಲೋವರ್ ಹಾಫ್ ಪ್ಲೇನ್ ಅನ್ನೇ ಶೇಡ್ ಮಾಡಬೇಕು. ನೋಡಿ 3x + 4y = 60 ಮೇಲ್ಗಡೆ ಶೇಡ್ ಮಾಡಕ್ ಆಗಲ್ಲ, ಹಾಗಾಗಿ ಈ ಪಾರ್ಟ್ ಅಲ್ಲಿ ಯಾವುದೇ ರೀತಿ ಶೇಡಿಂಗ್ ಇರಲ್ಲ, ಈ ಮೇಲ್ಗಡೆ ಯಾವುದೇ ರೀತಿ ಶೇಡಿಂಗ್ ಇರಲ್ಲ. ಅದೇ ರೀತಿ x + 3y = 30ಗೆ ಕೆಳಗಡೆ ಶೇಡ್ ಮಾಡೋಕ್ಕಾಗಿರೋದ್ರಿಂದ ಈ ಮೇಲ್ಗಡೆ ಪಾರ್ಟ್ ಅಲ್ಲಿ ಯಾವುದೇ ರೀತಿ ಶೇಡಿಂಗ್ ಇರಲ್ಲ. ಬಂದ್ರೆ ಇಲ್ಲಿಗ ಇಲ್ಲೇನ್ ರೀತಿಯಲ್ಲ ಈ ಕೆಳಗಡೆ ಪಾರ್ಟ್ ಅಲ್ಲಿ ಮಾತ್ರ ಶೇಡಿಂಗ್ ಬರಬೇಕು. ಅದೇ ರೀತಿ ಥರ್ಡ್ ಈಕ್ವೇಶನ್ ಯಾವುದಂದ್ರೆ x = 0. x = 0 ಅಂತಂದ್ರೆ y ಆಕ್ಸಿಸ್, ಅಲ್ಲೂ ಕೂಡ ಟ್ರೂ ಅಂತ ಬಂದಿದೆ. y ಆಕ್ಸಿಸ್ ನ ಲೈನ್ ಅಂತ ತಗೊಂಡ್ರೆ 1,2 ಅನ್ನೋದು ಈ y ಆಕ್ಸಿಸ್ ನ ರೈಟ್ ಸೈಡ್ ಇರೋದ್ರಿಂದ ಮತ್ತೆ ಇಲ್ಲಿ ಟ್ರೂ ಅಂತ ಬಂದಿರೋದ್ರಿಂದ ಈ ರೈಟ್ ಸೈಡ್ ಇಂದ ಶೇಡ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಶೇಡ್ ದ ರೈಟ್ ಪಾರ್ಟ್ ಆಫ್ ದ ಲೈನ್ x = 0. ಅದೇ ರೀತಿ y = 0ಗೆ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಇರೋದ್ರಿಂದ ಮತ್ತೆ ಟ್ರೂ ಅಂತ ಬಂದಿರೋದ್ರಿಂದ ಅಪ್ಪರ್ ಹಾಫ್ ಪ್ಲೇನ್ ಅನ್ನ ಶೇಡ್ ಮಾಡಬೇಕು. ಸೊ ಎಲ್ಲಾನು ಕಾಮನ್ ರೀಜನ್ ಆಗಿ ಸರ್ಚ್ ಮಾಡಿದ್ರೆ ಈ 4 ಲೈನ್ಗೆ ಕಾಮನ್ ರೀಜನ್ ಯಾವುದು ಅಂತಂದ್ರೆ ಇಲ್ಲೇನು ಒಳಗಡೆ ಕ್ವಾಡ್ರಿಲ್ಯಾಟರಲ್ ಕಾಣಿಸ್ತಿದೆಯಲ್ಲ, ಈ ಕ್ವಾಡ್ರಿಲ್ಯಾಟರಲ್ ನಮಗೆ ಬೇಕಾಗಿರೋಂಥ ಸೊಲ್ಯೂಷನ್ ರೀಜನ್. ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಕ್ವಾಡ್ರಿಲ್ಯಾಟರಲ್ ಹೆಸರು ಕೊಡ್ತಾರೆ ABCD ಅಂತೇಳಿ. ಸೊ ಕ್ವಾಡ್ರಿಲ್ಯಾಟರಲ್ ABCD ಇಸ್ ದ ಸೊಲ್ಯೂಷನ್ ರೀಜನ್ ಅಂತ ಬರೀತೀನಿ. ಬಟ್ ನಾನು ಯೂಶುವಲಿ ಏನ್ ಮಾಡ್ತೀನಿ ಅಂದ್ರೆ ಶೇಡೆಡ್ ರೀಜನ್ ಇಸ್ ದ ಸೊಲ್ಯೂಷನ್ ರೀಜನ್ ಅಂತ ಕನ್ಕ್ಲೂಷನ್ ಬರೀತೀನಿ. ಅದು ನಾನು ಲಾಸ್ಟ್ ವಿಡಿಯೋಗಳೆಲ್ಲನೂ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಎಸ್, ಶೇಡೆಡ್ ರೀಜನ್ ಇಸ್ ದ ಸೊಲ್ಯೂಷನ್ ರೀಜನ್. ಆಕ್ಚುಲಿ ಹಂಗೆ ನಾವು ಏನು ಮಾಡಬೇಕು ಅಂದ್ರೆ ಬರಿಬೇಕು. ಓಕೆ, ಸೊ ಈ ಪಾರ್ಟ್ ನಾವು ಆಕ್ಚುಲಿ ಶೇಡ್ ಮಾಡಬೇಕಾಗಿರೋದು. So this is the region which we have to shade. Okay. This is the required solution region.